ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಇಶು. ಸೊ ನಮ್ಮ ಅಕ್ಕಂದಿರು ಬ್ಯಾಂಗ್ಳೂರಿಗೆ ಬಂದಿದ್ದೇನೆ. ಗುಬ್ಬಿ ಹಾಫ್ ಇಯರ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಬನ್ನಿ, ಅವಳು ಹಾಫ್ ಇಯರ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಸ್ಮೈಲ್ ಎವ್ರಿವನ್. ಸ್ಮೈಲ್ ಮಾಡಿ. ಹಂಗೆ ಎಲ್ಲರೂ ತೋರಿಸ್ತೀನಿ. ನನಗೆ ಇಲ್ಲಿ ಗುಬ್ಬಿ ಸೂಪರ್. ಸೊ ಗುಬ್ಬಿಗೆ ಗಿಫ್ಟ್ ಸಿಕ್ತಲ್ಲ, ಅವಳ ಕೈಲೇ ಓಪನ್ ಮಾಡಿಸ್ತಾ ಇರೋದು. ಸೊ ಜಸ್ಟ್ ನಾವಲ್ಲಿ ಟೇಪ್ ಎಲ್ಲ ಇರುತ್ತಲ್ಲ ಅದ್ರ ಮೇಲೆ ಅದೆಲ್ಲ ಜಸ್ಟ್ ಓಪನ್ ಮಾಡಿ ಇಟ್ಟಿದ್ವಿ. ಅದು ಕವರ್ ಸೌಂಡ್ ಆಗುತ್ತಲ್ಲ ಗಿಫ್ಟ್ ರ್ಯಾಪರು, ಸೊ ಅದು ಇಟ್ಕೊಂಡು ಆಟ ಆಡ್ತಾ ಇದ್ಲು. ನಾನು ಆವಾಗಿಂದನೂ ಮಾಡ್ತಾ ಇದ್ದೀವಿ. ಬರ್ಡೇ ಸೆಲೆಬ್ರೇಷನ್ ಮನೆಯಲ್ಲಿ ಮುಗಿಸ್ಕೊಂಡು ನಾವು ಬಂದಿದ್ದು ಬೀಚ್ ಟೌನ್ ಬಾರ್ಬಿಕ್ಯೂ ರೆಸ್ಟೋರೆಂಟ್ಗೆ. ಸೊ ಇದು ಬಾರ್ಬಿಕ್ಯೂ ನೇಷನ್ ಥರನೇ, ಬಾರ್ಬಿಕ್ಯೂ ನೇಷನ್ ಆಬ್ಸಲ್ಯೂಟ್ ಬಾರ್ಬಿಕ್ಯೂ ಇದೆಯಲ್ಲ, ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಇರೋಂಥ ರೆಸ್ಟೋರೆಂಟು. ಸೊ ನಾನು ಬರ್ತಾ ಇರೋದು ಫಸ್ಟ್ ಟೈಮ್ ಇಲ್ಲಿ. ಸೊ ಫುಡ್ ಎಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಒಳಗಡೆ ಆ್ಯಂಬಿಯನ್ಸು ಆ್ಯಾವ್ರೇಜ್ ಆಗಿತ್ತು, ಬಟ್ ಫುಡ್ ಅಂತೂ ಚೆನ್ನಾಗಿತ್ತು. ಬಂದಿದ್ದು ಬುಫೆಗಲ್ಲ. ಸೊ ಏನೇನೆಲ್ಲ ಫುಡ್ ಇತ್ತು ಅಂತ ಹೇಳಿ ಕ್ವಿಕ್ಕಾಗಿ ನೋಡ್ಕೊಬನ್ನಿ. ಇಲ್ಲಿ ಬಾರ್ ಕೌಂಟರ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಇದೆ ಬಾರ್ ಕೌಂಟರು. ಸೊ ಇದು ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಇದು ಲೈವ್ ಚಾಟ್ ಕೌಂಟರು. ಸೊ ಇದ್ರ ಪಕ್ಕನ ಎಲ್ಲ ಡೆಸರ್ಟ್ಸ್ ಇಟ್ಟಿದ್ರು. ಸೊ ಇದೇ ಇಲ್ಲಿನ ಸ್ಪೆಷಲ್ ಬಾರ್ಬಿಕ್ಯೂ ಚಿಕನ್, ಫಿಶ್, ಪ್ರಾನ್ಸ್, ಮಟನ್ ಎಲ್ಲ ಅವೈಲಬಲ್ ಇರುತ್ತೆ. ಪಾಪು ಅಳ್ತಾ ಇದ್ಲು ಅಂತ ನಮ್ಮ ಅಕ್ಕ ಅವಳಿಗೆ ಪಪ್ಪಾಯ ತಿನ್ನಿಸ್ತಾ ಇರೋದು. ಸೊ ಇಲ್ಲಿ ಬರೀ ನಾನ್ ವೆಜ್ ಅಷ್ಟೇ ಅವೈಲಬಲ್ ಇಲ್ಲ, ಇಲ್ಲಿ ವೆಜ್ ಕೂಡ ಅವೈಲಬಲ್ ಇದೆ. ಸೊ ಬಾರ್ಬಿಕ್ಯೂ ವೆಜ್ ಕೂಡ ಅವೈಲಬಲ್ ಇದೆ. ಯಾರಾದ್ರೂ ವೆಜಿಟೇರಿಯನ್ಸ್ ಅವರು ಇದ್ರೂ ಕೂಡ ಆರಾಮಾಗಿ ಬರ್ಬೋದು. ಸೆಪ್ರೇಟಾಗಿ ಅಂದರೆ ನಾನ್ ವೆಜ್ ಒಂದು ಕೌಂಟರ್ ಇದೆ, ವೆಜ್ ಕೌಂಟರ್ ಸೆಪ್ರೇಟ್ ಇದೆ. ಎರಡು ಏನು ಮಿಕ್ಸಲ್ಲೇನು ಇಟ್ಟಿಲ್ಲ.
ಈ ರೆಸ್ಟೋರೆಂಟ್ ಇರೋದು ರಾಜರಾಜೇಶ್ವರಿ ನಗರಲ್ಲಿ. ಸೊ ಯಾರಾದರೂ ಹೋಗ್ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಲೊಕೇಶನ್ ಲಿಂಕು. ಸೊ ನೀವು ಚೆಕ್ ಮಾಡಿಕೊಂಡು ವಿಸಿಟ್ ಮಾಡ್ಬೋದು. ಸೊ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು ಕಂಪೇರ್ ಟು ಬಾರ್ಬಿಕ್ಯೂ ನೇಷನ್ ಅಬ್ಸಲ್ಯೂಟ್ ಬಾರ್ಬಿಕ್ಯೂ. ಇಲ್ಲಿ ಫುಡ್ ತುಂಬ ಚೆನ್ನಾಗಿತ್ತು. ಹಾಗೆ ಬರ್ಡೇ ಸೆಲೆಬ್ರೇಷನಿಗೆ ಬಂದಿದ್ವಿ ಅಂತ ಕೇಕ್ ಇತ್ತು. ಸೊ ಕೇಕ್ ಕಟ್ ಮಾಡಿಸ್ತಾ ಇರೋದು ಇವಾಗ ಗುಬ್ಬಿ ಕೈಲಿ. ಗುಬ್ಬಿಗಂತೂ ತುಂಬ ಶೆಕೆ ಆಗ್ತಿತ್ತು, ಸಕ್ಕ ಸ್ವೆಟ್ ಆಗ್ತಾ ಇದ್ಲು. ಸೊ ಅದಕ್ಕೆ ಅವಳಿಗೆ ಹೇರ್ ಕೂಲರ್ ಹತ್ರ ಹೋಗಿ ಈ ಥರ ಆಟ ಆಡಿಸ್ತಾ ಇರೋದು. ಅವಳಿಗಂತೂ ಸಖತ್ ಮಜಾ ಇತ್ತು ಅಲ್ಲಿ ಆಟ ಆಡಿಸ್ತಾ ಇದ್ದಿದ್ದು. ಡಿನ್ನರ್ ಮುಗಿಸಿ ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಸ್ಟೆಪ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಏನಕ್ಕೆ ಚೆನ್ನಾಗಿ ತಿಂದ್ವಲ್ಲ, ಅದಕ್ಕೆ ಲಿಫ್ಟ್ ಯೂಸ್ ಮಾಡೋದು ಬೇಡ ಅಂತ ಸ್ಟೆಪ್ಸ್ ಯೂಸ್ ಮಾಡ್ತಾ ಇರೋದು. ಸೊ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಜಾಸ್ತಿ ಜನ ಇದ್ದರೆ ಆಲ್ವೇಸ್ ಬುಫೆಗೆ ಹೋಗೋದು ಬೆಸ್ಟ್ ಆಪ್ಷನ್ಸು. ರೆಸ್ಟೋರೆಂಟಿಗೆ ಹೋಗಿ ಅಲಾ ಕಟ್ಟೆನಲ್ಲಿ ಏನು ಆರ್ಡರ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರಲ್ಲ. ಆರಾಮಾಗಿ ಇಲ್ಲಿ ಯಾರಿಗೆ ಏನು ಬೇಕೋ ಹಾಕ್ಕೊಂಡು ತಿನ್ಬೋದು. ಸೊ ಆ್ಯಕ್ಚುಲಿ ಇದು ನಾನು ಒನ್ ಡೇ ವಿಡಿಯೋ ಹಾಕಿಲ್ಲ, ಆಲ್ಮೋಸ್ಟ್ 3 to 4 days ವೀಡಿಯೋಸ್. ಗುಬ್ಬಿ ಅವ್ರ ಮನೆಗೆ ಬಂದಾಗಿಂದ ಏನೇನು ಮಾಡಿದ್ವಿ ಅಂತ ಹೇಳಿ. ಸೊ ನೆಕ್ಸ್ಟ್ ಡೇ ನಾನು ಆಫೀಸಿಗೆ ರೆಡಿಯಾಗಿ ಹೋಗ್ತಾ ಇದ್ದೆ. ಬಾಯ್ ಮಾಡು, ಬಾಯ್. ಆಫೀಸಿಗೆ ಹೋಗಿ ಬರ್ತೀನಿ. ಏನು ಮೀಟ್ ಆಗೋಣ. ಹಾಂ ಬಾಯ್ ಅಮ್ಮ, ಬಾಯ್. ಬಾಯ್ ಮಾಡು, ಬಾಯ್ ಬಾಯ್. ಬೆಳಗ್ಗೆ ಹೋಗಿ ಈವ್ನಿಂಗ್ ಮನೆಗೆ ಬಂದೆ. ಸೊ ಮನೆಗೆ ಬಂದು ನೋಡಿದ್ರೆ ಗುಬ್ಬಿನೂ ನನ್ನ ಥರನೇ ಡ್ರೆಸ್ ಹಾಕಿದ್ದಲ್ಲ. ಇದು ಆ್ಯಕ್ಚುಲಿ ನಮ್ಮಿಬ್ರಿಗೂ ನಮ್ಮ ಅಕ್ಕ ಸ್ಟಿಚ್ ಮಾಡಿರೋ ಅಂಥ ಡ್ರೆಸ್ಸು. ಸೊ ಅವತ್ತಿನ ದಿನ ನಮ್ಮ ಭಾವನ ಬರ್ಡೇ ಇತ್ತು. ಸೊ ಬರ್ಡೇಗೆ ಅಂತ ಹೇಳಿ ಸ್ವೀಟ್ ತೊಗೊಂಬಂದಿದ್ದೆ. ಗುಬ್ಬಿ ಮನೆಗೆ ಬಂದಾಗಿಂದ ಎಲ್ರಿಗೂ ಕಾಂಪಿಟೇಷನ್ನು, ನಾನು ಎತ್ಕೋತೀನಿ ಅಂತ ಹೇಳಿ ಎಲ್ಲರೂ ನನಗೆ ಬೇಕು ಗುಬ್ಬಿ ಅಂತ ಜಗಳ ಆಡ್ತಾ ಇದ್ದಿದ್ದೆ ಆಯಿತು. ಮಕ್ಕಳಂತೂ ಟೈಮಿಂಗ್ಸೇ ಮಾಡ್ಕೊಂಡ್ಬಿಟ್ಟಿದ್ರು. ಸೊ 5 minutes ನಾನು, 5 minutes ನೀನು ಅನ್ನೋ ಥರ. ಎಕ್ಸಾಕ್ಟ್ಲಿ 5 minutes ಆದ ತಕ್ಷಣ ಇನ್ನೊಬ್ಳು ಬರೋದು, ನಾನಿವಾಗ ಎತ್ಕೋಬೇಕು ಮಗುನ ಅಂತ ಹೇಳಿ. ಚಿನ್ನಿ ಇಲ್ಲಡ ಚೆನ್ನಾಗಿ ಕಾಣಿಸ್ತಾ. ಪಾಸ್ ಮಾಡ್ಬಿಟ್ಟೆ ಆನ್ ಮಾಡಿ, ತಿರ್ಗಾ ಆನ್ ಮಾಡು, ನೀನು ಆನ್ ಮಾಡು. ಪಾವನ್ ಬರ್ಡೇ ಇತ್ತಲ್ಲ, ವಿವಿ ಕೇಕ್ ತರಿಸಿದ್ರು. ಸೊ ಕೇಕ್ ಕಟ್ ಮಾಡಿಸೋಣ ಅಂತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೈಸ್. ನಾನು ಕಟ್ ಮಾಡೋದು. ಅವತ್ತಿನ ದಿನ ನೈಟ್ ಡಿನ್ನರ್ಗೆ ನಮ್ಮ ಅಕ್ಕ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಮಾಡಿದ್ಲು. ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಊಟ ಮಾಡ್ತಾ ಇರೋದು. ಈ ಥರ ಎಲ್ಲರೂ ಸೇರಿ ಒಟ್ಟಿಗೆ ಈ ಥರ ಊಟ ಮಾಡೋದು ಎಷ್ಟು ಖುಷಿ ಅಲ್ಲ. ಚೆನ್ನಾಗಿದೆಯಾ? ನೀನೇ ಮಾಡಿ ನೀನೇ ಚೆನ್ನಾಗಿದೆ ಅನ್ನೋದು ನಾವು ಹೇಳಬೇಕು.
ಚೆನ್ನಾಗಿದೆಯಾ? ಸೂಪರ್ ಅಂತ ಕೈ ತೋರಿಸ್ಬೇಕು ಚೆನ್ನಾಗಿದ್ರೆ, ಇಲ್ಲಾಂದ್ರೆ ಡೌನ್ ಮಾಡಬೇಕು. ಥಮ್ಸ್ ಡೌನ್ ಇಲ್ಲ ಸೂಪರ್. ಮನಸ್ಸು ಸಕ್ಕದಾಗಿ ಮಾಡಿದ್ಯಾ. ಸ್ಲೋ ಮೋಷನ್ ಮಾಡಿದ್ರೆ ಹೆಂಗ್ ಮಾಡ್ತೀಯ? ನೋಡಿದ್ಯಾ ಹೆಂಗ್ ಟರ್ನ್ ಆಗ್ತಿದ್ದಾಳೆ? ನಿಮ್ಮ ಕಡೆನೇ ನೋಡಕ್ಕೆ ನೋಡಿ. ಇವಾಗ ಅಕ್ಕ ತಂಗಿ ಇಬ್ರು ಸೇಮ್ ಮ್ಯಾಚಿಂಗ್ ಹಾಕೊಂಡಿದ್ದಾರೆ. ರೌಡಿ ಬೇಬಿ ಓಕೆ ಬಾಡಿ ಗೊತ್ತಾಗುತ್ತೆ. ಇದು ಆದರೆ ನೆಕ್ಸ್ಟ್ ಡೇ ನಾನು ಆಫೀಸ್ಗೆ ಹೋಗಿದ್ನಲ್ಲ, ಈವ್ನಿಂಗು ಬರ್ತಾ ಇರಬೇಕಾದ್ರೆ ಸೊ ಎಷ್ಟು ಬೇಗ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ತಾ ಇತ್ತು. ಗುಬ್ಬಿ ನೋಡಬೇಕು ಅನ್ನಿಸ್ತಾ ಮನೆಗೆ ಬಂದು ರೀಚ್ ಆಗಿದ್ದಾಯಿತು. ನನಗೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಗುಬ್ಬಿ? ಯಾಕೆ ಯಾರು ಮಾಡ್ತಾವಳೆ ಗುಬ್ಬಿ? ಯಾಕೆ ಕತ್ಲಲ್ಲಿ ಕೂತಿದ್ದೀರಾ? ಸರ್ದಿ ಎತ್ಕೊಳ್ಳೋದು ನೀವೆಲ್ಲ ಬೆಳಗ್ಗೆಯಿಂದ ಎತ್ಕೊಂಡಿದ್ದೀರಾ ಗುಬ್ಬಿನ? ಇಲ್ಲ ನಿಮ್ ಚಿಕ್ಕಿ ಹತ್ರ ಚಿಕ್ಕಿ ಚೆನ್ನಾಗಿರೋದು ಫ್ರಾಕ್ ಇದೆ. ಕರೆಕ್ಟ್ ದೊಡ್ಡ ಸೈಜ್ ಮಾಡೋದು 12 ಗಂಟೆಯಿಂದ ಇದಕ್ಕೆ 1 ನಿಮಿಷ ಅವಳೇನೋ ವಿಡಿಯೋ ತೆಗಿತಾಳಲ್ವ. ಇಲ್ಲಿ ಫ್ರಾಕ್ ಇಂದ ಒಂದು ವಿಡಿಯೋ ಮಾಡೋಣ. ಹೆಂಗ್ ಕಾಣಿಸ್ತಾಳ ನೋಡಿ. ಹಿಡ್ಕೊ ಗಟ್ಟಿ ಹಿಡ್ಕೊಬಿಡ್ಬೇಡ. ಒಂಚೂರು ಲೂಸ್ ಬಿಡಿ ಡ್ರೆಸ್ ಹೇಳಿತೀನಿ. ಸುದೀನಿದೆ ಬಿಡ. ನಾನು ಬಂದ್ಮೇಲೆ 2 ಸತಿ ನಿದ್ದೆ ಮಾಡಿ ನಾನು ಮನೇಲಿದ್ದೆ ಅನ್ಕೊಂಡು ಎಲ್ಲ ಅವಳು ಅಂದೆ. ನಿನ್ನೆ ಹೋಗಕ್ಕಾಗಿಲ್ವಲ್ಲ, ಲಾಸ್ಟ್ ವೀಕು ಬರೀ ಒಂದಿನ ಹೋಗಿದ್ದೀನಿ, ಕವರ್ ಮಾಡಬೇಕಲ್ಲ. ಗುಬ್ಬಿಗೆ 6 ಮಂತ್ಸ್ ಆಯ್ತಲ್ಲ. ಸೊ ನಮ್ಮಕ್ಕ ಇವಾಗಿಂದ 6 ಮಂತ್ಸ್ ಕಂಪ್ಲೀಟ್ ಆದಮೇಲಿಂದ ರಾಗಿ ಸರಿ ಅಂದರೆ ರಾಗಿ ಮಾಲ್ಟು ಮತ್ತು ಸೆರಲಾಗಿ ತಿನ್ನಿಸ್ತಾಳೆ. ಸೊ ನಾನು ಇವತ್ತು ಅವಳಿಗೆ ತಿನ್ನಿಸ್ತಾ ಇರೋದು. ನನಗೆ ಈ ಥರ ಮಕ್ಳಿಗೆ ತಿನ್ನಿಸೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಈ ಥರ ಕಾಲ ಮೇಲೆ ಹಾಕ್ಕೊಂಡು ತಿನ್ನಿಸೋದಕ್ಕೆ. ನೆಕ್ಸ್ಟ್ ಡೇ ಪಾಪುಗೆ ಸ್ನಾನ ಮಾಡಿಸ್ತಾ ಇರೋದು. ಸ್ನಾನ ಮಾಡಿಸಿ ಏನು ಮಲಗಿಸಿಲ್ಲ. ಯೂಶ್ವಲಿ ಮಕ್ಕಳು ಸ್ನಾನ ಮಾಡಿದ ತಕ್ಷಣ ಮಲಗಿಸೋದಲ್ವ, ಇಲ್ಲಿ ಮಲ್ಕೊಂಡ್ಲೇ ಇಲ್ಲ ಅವಳು. ಸೊ ನಮ್ಮ ಅಕ್ಕ ಹಾಗೆ ಅವಳಿಗೆ ರೆಡಿ ಮಾಡಿದ್ಲು. ರೆಡಿ ಮಾಡಿದ್ಮೇಲೆ ನಾನು ಇಟ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ನಾನು ಹೇಳಿದ್ದೆಲ್ಲ ನಮ್ಮ ಮನೆಗೆ ವ್ಯಾಕ್ಯೂಮ್ ರೋಬೋಟ್ ತರಿಸಿದ್ದೀನಿ ಅಂತ ಹೇಳಿ, ಅದಕ್ಕೆ ನಾವು ಹೆಸರಿಟ್ಟಿದ್ದೀವಿ ಟೈಡಿ ಅಂತ ಹೇಳಿ. ಅವಳನ್ನ ಹೋಗಿ ಬಾರೆ ಅಂತ ಕರಿತೀನಿ ಮನೆಯಲ್ಲಿ. ಟೈಡಿ ಬಾರೆ, ಟೈಡಿ ಹೋಗಿ, ಟೈಡಿ ಆನ್ ಆಗಿದ್ದಾಳೆ, ಟೈಡಿ ವ್ಯಾಕ್ಯೂಮ್ ಮಾಡ್ತಿದ್ದಾಳೆ ಅಂತ ನಾನು ಈ ಥರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾಪು ಮುಂದೆ ನಾನು ಅದೊಂದು ಸಲ ಲೈಕ್ ವ್ಯಾಕ್ಯೂಮ್ ಮಾಡಿಸೋದಕ್ಕೆ ಬಿಟ್ಟಿದ್ದೆ. ನೋಡ್ತಾ ಇದ್ದಾಳೆ, ಏನಿದು ಈ ಥರ ಓಡಾಡ್ತಿದೆಯಲ್ಲ ಅಂತ. ಅತ್ತೇನಾ? ಚಿಕ್ಕಿ 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 ಮೈಲಿ ಚಿಕ್ಕಿ 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 ಮೈ ನೇಮ್ ಇಸ್ ಚಿಕ್ಕಿ 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 ಚಿಕ್ಕಿ. ಇದೆಲ್ಲ ಹಾಕ್ತಿರ್ತೀನಿ. ನೋ ನೋ ಇದು ನಮ್ಮ ಮನೆಯಲ್ಲಿ ಲಾಸ್ಟ್ ಡೇ ಗುಬ್ಬಿ ಟೈಮ್ ಸ್ಪೆಂಡ್ ಮಾಡಿದಂಥದ್ದು. ಸೊ ಅವಳು ಜೊತೆ ನಾನು ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಇವತ್ತು ಅವರು ಊರಿಗೆ ಓಡ್ತಾ ಇದ್ದಾರೆ. ಸೊ ಗುಬ್ಬಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಊರಿಗೆ ಹೊರಟ್ರು. ಅವರು ತುಂಬ ಬೇಜಾರಾಯಿತು ಊರಿಗೆ ಹೋಗ್ಬೇಕಾದ್ರೆ. ಅವ್ರು ಇಷ್ಟು ದಿನ ಇವಳ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ವಲ್ಲ, ಸೊ ಬೇಜಾರಾಗ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ, ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ನಮ್ಮ ಗುಬ್ಬಿ ಇವತ್ತು ಊರಿಗೆ ಹೋಗ್ತಾ ಇದ್ದಾಳೆ. ಬಾಯ್ ಚಿನ್ನಿ. ಬಾಯ್ ಗುಂಡಮ್ಮ, ಬಾಯ್ ಬಂಗಾರಿ, ಬಾಯ್ ಕಂದ, ಬಾಯ್.